ನಮಸ್ಕಾರ. ಇತ್ತೀಚೆಗೆ ತುಂಬ ಜನ ಹಾಸ್ಪಿಟಲೈಸ್ ಆಗ್ತಾ ಇದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಅಸ್ತಮಾಯಿಂದ ಈ ಚಳಿಗೆ ಅಸ್ತಮಾ ಹೆಚ್ಚಾಗಿ ಹಾಸ್ಪಿಟಲೈಸ್ ಆಗೋರು, ಹಾಗೆಯೇ ಲಂಗ್ಸ್ ಇಶ್ಯೂಯಿಂದ ಸಫರ್ ಆಗ್ತಾ ಇರೋರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದಕ್ಕೆ ಒಂದು ಮುದ್ರೆ ತಗೊಬಂದಿದ್ದೀನಿ, ಅಸ್ತಮಾಗೆ ಅಂತ ಹೇಳಿಬಿಟ್ಟು. ಈ ಮುದ್ರೆನ ನೀವು ಎವ್ರಿಡೇ 15ರಿಂದ 20 ನಿಮಿಷ ಮಾಡೋದ್ರಿಂದ ದಿನದಿಂದ ದಿನಕ್ಕೆ ನಿಮ್ಮ ಆರೋಗ್ಯ ಸುಧಾರಿಸ್ತಾ ಹೋಗುತ್ತೆ. ಹಾಗೆಯೇ ಲಂಗ್ಸ್ನ ಕೆಪಾಸಿಟಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಏನಪ್ಪ ಮುದ್ರೆ ಅಂತ ಹೇಳಿದ್ರೆ ನಾನು ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ ಆಗಿದೆ ಇದು. 2 ಕೈಗಳು ನೋಡ್ಕೊಳ್ಳಿ, ಹೀಗೆ ಮಧ್ಯದ ಬೆರಳನ್ನು ಟಚ್ ಮಾಡಬೇಕು, ಇಷ್ಟೇ. ಹೀಗೆ ಕಾಣುತ್ತೆ ಇದು ನೋಡೋಕ್ಕೆ. ಈ ಮುದ್ರೆನ ನೀವು ಎವ್ರಿಡೇ ಮಾಡ್ತಾ ಬನ್ನಿ, 15ರಿಂದ 20 ನಿಮಿಷ ಅಷ್ಟೇ. ನಿಮಗೆ ಯಾವಾಗ ಸಾಧ್ಯ ಆಗುತ್ತೆ ಅವಾಗೆಲ್ಲ ಮಾಡ್ತಾ ಬರ್ತಾ ಹೋಗ್ತಾ ಇದ್ದ ಹಾಗೆ ನಿಮ್ಮ ಬ್ರೀತಿಂಗ್ ಕೆಪಾಸಿಟಿನೂ ಹೆಚ್ಚಾಗ್ತಾ ಹೋಗುತ್ತೆ, ಅಸ್ತಮ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹೇಗೆ ವರ್ಕ್ ಆಯಿತು ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಕೃಷ್ಣಾರ್ಪಣಮಸ್ತು.